ಹೆಲ್ಪ್ ಆಗಬೇಕು. ಎಲ್ರಿಗೂ ಕೂಡ ಏನಾಗಬೇಕು ಅಂತಂದ್ರೆ ಈ ನಾಲೆಜ್ ಅಂತಕ್ಕಂಥದ್ದು ಈ ಒಂದೇ ನಿಮಿಷ ರೀ. ಒಂದೇ ನಿಮಿಷ. ಹಾಂ, ಎಲ್ರಿಗೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಈ ನಾಲೆಜನ್ನು ರೀಚ್ ಆಗಲಿ ಅನ್ನೋ ಉದ್ದೇಶ ಇಟ್ಕೊಂಡು ಯಾವುದೇ ಈ ಕ್ಲಾಸಿನ ಉಪಯೋಗ ಎಲ್ರಿಗೂ ರೀಚ್ ಆಗಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಈ ಕ್ಲಾಸನ್ನು ನಿಮ್ಮಂತೆ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಶೇರ್ ಮಾಡಿರಿ. ಎಲ್ರಿಗೂ ಈ ನಮ್ಮ ಮಾಹಿತಿನ ಇನ್ಫಾರ್ಮೇಷನನ್ನು ಶೇರ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡೋಕ್ಕೆ ಹೇಳ್ರಿ. ದೆನ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ರೈಟ್, ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ಏನಾಗಿರುತ್ತೆ ಅಂತಂದ್ರೆ ಹೊಸ ನೋಟಿಫಿಕೇಷನನ್ನು ತಮಗೆ ನಾವು ಯಾವಾಗ ಅಪ್ಲೋಡ್ ಮಾಡ್ತೀವಿ ಇವಾಗ ಏನು ಬರುತ್ತೆ ಅಂತ ನೋಟಿಫಿಕೇಷನ್ ಬರುತ್ತಾ ಅಂತಕ್ಕಂಥದ್ದನ್ನು ಹೇಳುತ್ತಾ ಇವತ್ತು ನಾನು ಮೊದಲಿಗೆ ಸೈನ್ಸ್ ಒಳಗೆ ಅದು ಸ್ಪೆಷಲಾಗಿ ಬಯಾಲಜಿನ ಏನು ಮಾಡ್ತೀನಿ ಅಂತಂದ್ರೆ ಹ್ಯಾಂಡಲ್ ಮಾಡ್ತೀನಿ. ನೋಡ್ಕೊಂಬಿಡ್ರಿ. ಮೊದಲಿಗೆ ಟಾಪಿಕ್ ಯಾವುದು ಅಂತಂದ್ರೆ ಬಯಾಲಜಿ ಅಂತಕ್ಕಂಥದ್ದನ್ನು ನೋಡ್ತೀವಿ. ಜೀವಶಾಸ್ತ್ರ ನೋಡ್ರಿ. ಜೀವಶಾಸ್ತ್ರ ಒಳಗೆ ಯಾವ ಟಾಪಿಕ್ ಸ್ಟಾರ್ಟ್ ಮಾಡ್ತೀರಿ ಸರ್ ಅಂತಂದ್ರೆ ಸೆಲ್ ಅನ್ನುವಂಥ ಟಾಪಿಕ್ ರೀ. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಜೀವಕೋಶ ಅಂತ ಕರಿತೀವಿ ರೀ. ಏನಂತ ಕರಿತೀವಿ ರೀ? ಜೀವಕೋಶ ಅಂತ ಕರಿತೀವಿ. ಸೆಲ್ ಅಂತಂದ್ರೆ ಜೀವಕೋಶ ಅಂತ ಕರಿತೀವಿ ರೀ. ಹಾಗಾದ್ರೆ ಏನ್ರಿ ಜೀವಕೋಶ ಅಂತಂದ್ರೆ? ಜೀವಕೋಶ ಅಂದ್ರೆ ಏನು? ಜೀವಿಯ ಸೆಲ್ ಜೀವಕೋಶ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕವನ್ನ ಏನಂತ ಕರಿತೀವಿ ಅಂತಂದ್ರೆ ಜೀವಕೋಶ ಅಂತ ಕರಿತೀವಿ. ಒಂದು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕವನ್ನ ಏನಂತ ಕರಿತೀವಿ ಅಂತಂದ್ರೆ ಜೀವಕೋಶ ಅಂತ ಕರಿತೀವಿ. ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. Structural and functional unit of living organisms. Structural and functional unit of living organisms ಈಸ್ ಕಾಲ್ಡ್ ಏನಂತ ಕರಿತೀವಿ ಅಂತಂದ್ರೆ ಸೆಲ್. ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕವನ್ನ ಏನಂತ ಕರಿತೀವಿ ಅಂತಂದ್ರೆ ಜೀವಕೋಶ ಅಂತ ಕರಿತೀವಿ. ರೈಟ್ ಸರ್, ನನಗೆ ಇದು ರಚನಾತ್ಮಕ ಅಂದ್ರೆ ಸ್ಟ್ರಕ್ಚರಲ್ ಅಂತಂದ್ರೆ ಗೊತ್ತಾಗಿಲ್ಲ ಸರ್, ಫಂಕ್ಷನಲ್ ಅಂದ್ರೆ ಗೊತ್ತಾಗಿಲ್ಲ ಸರ್ ಅಂತಂದ್ರೆ ನೋಡ್ರಿ, ನನ್ನ ದೇಹದ ರಚನೆ ನೀವು ಕೇಳುವಂಥ ನಿಮ್ಮ ದೇಹದ ರಚನೆ ಅಥವಾ ಯಾವುದೇ ಜೀವಿಯ ರಚನೆಗೆ ಮೂಲ ಕಾರಣ ಯಾವುದು ಅಂತಂದ್ರೆ ಅದೇ ಜೀವಕೋಶ ಅನ್ನುವಂಥದ್ದು.
ಹಾಗಾದ್ರೆ ನಾನು ಏನು ಕೆಲಸ ಮಾಡ್ತೀವಲ್ರಿ, ನಾವೇನು ಕೆಲಸ ಮಾಡ್ತೀವಿ ಅಲ್ರಿ, ಯಾವುದೇ ಒಂದು ಜೀವಿ ಕೆಲಸ ಮಾಡ್ತದಲ್ರಿ, ವರ್ಕ್ ಮಾಡ್ತದಲ್ರಿ, ಆ ವರ್ಕಿಗೆ ಮೂಲ ಕಾರಣ ಯಾವುದು ಅಂತಂದ್ರೆ ಸೆಲ್ ಅಂತಕ್ಕಂಥದ್ದನ್ನು ಕರಿತೀವಿ. ರೈಟ್ ರೀ. ಹಾಗಾಗಿ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸೆಲ್ ಅಂತಕ್ಕಂಥದ್ದು. ರೈಟ್ ರೀ. ಈಗ ಅರ್ಥ ಆಗಿದೆ ಅನ್ಕೋತೀನಿ. ನನ್ನ ದೇಹದೊಳಗೆ ಜೀವಕೋಶಗಳವ, ನಾನು ಹಿಂಗಿದ್ದೀನಿ, ನನ್ನ ದೇಹದೊಳಗಿರ್ತಕ್ಕಂಥ ಜೀವಕೋಶಗಳೇ ನನ್ನ ದೇಹದ ರಚನೆಗೆ ಕಾರಣ, ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಆ ಎಲ್ಲ ವರ್ಕಿಗೆ ಮೂಲ ಕಾರಣ ಯಾವುದು ಅಂತಂದ್ರೆ ಕಾರ್ಯಾತ್ಮಕ. ನೋಡ್ರಿ, ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಜೀವಕೋಶಗಳು ಸುಸ್ತಾದವು ಅಂತಂದ್ರೆ ಆಕ್ಟಿವ್ ಆಗಿರಲಿಲ್ಲ ಅಂತಂದ್ರೆ ನೀನು ಸುಸ್ತಾಗಿರ್ತೀಯ. ಸಿಂಪಲ್. ಅರ್ಥ ಆಗುತ್ತಲ್ರಿ. ಹಾಗಾಗಿ ಯಾವುದರ ಕಾರ್ಯ ಅಂತಕ್ಕಂಥದ್ದನ್ನು, ಯಾವುದರ ರಚನೆ ಅನ್ನುವಂಥದ್ದನ್ನು ಅರ್ಥ ಆಗಿದೆ ಅನ್ಕೊತೀನಿ. ಹೀಗೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕವನ್ನು ಏನಂತ ಕರಿತೀವಿ ಅಂತಂದ್ರೆ ಸೆಲ್ ಅಂತಕ್ಕಂಥದ್ದನ್ನು ಕರಿತೀವಿ. ಸರಿ. ಅಥವಾ ಬೇಸಿಕ್ ಯೂನಿಟ್ ಆಫ್ ಲೈಫ್ ಈಸ್ ಕಾಲ್ಡ್ ಏನಂತ ಕರಿತೀವಿ ಅಂತಂದ್ರೆ ಸೆಲ್ ಅಂತ ಕರಿತೀವಿ. ಈಗ ನೋಡ್ರಿ, ನಾನು ಸೆಲ್ ಬಗ್ಗೆ ಅಧ್ಯಯನ ಮಾಡೋದನ್ನು ಸ್ಟಡಿ ಆಫ್ ಸೆಲ್ ಸಿಂಪಲ್ ನೋಡ್ರಿ, ಕನ್ನಡದಾಗೂ ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಕೋಶದ ಬಗ್ಗೆ ಅಧ್ಯಯನ ಮಾಡೋದನ್ನು ಸ್ಟಡಿ ಆಫ್ ಸೆಲ್, ಕೋಶದ ಬಗ್ಗೆ ಅಧ್ಯಯನ ಮಾಡೋದನ್ನು. ಯಾವುದ್ರ ಬಗ್ಗೆ ರೀ? ಕೋಶದ ಬಗ್ಗೆ ಅಧ್ಯಯನ ಮಾಡೋದನ್ನು ಏನಂತ ಕರಿತೀವಿ ಅಂತಂದ್ರೆ, ಸೈಟಾಲಜಿ ಅಂತ ಕರಿತೀವಿ. ನೋಡ್ರಿ, ಯಾವ ಲಾಜಿ ಅಂತ ಕರಿತೀವಿ? ಸೈಟಾಲಜಿ ಅಂತಕ್ಕಂಥ ಪದವನ್ನು ಬಳಸ್ತೀವಿ. ಸ್ಟಡಿ ಆಫ್ ಸೆಲ್ ಈಸ್ ಕಾಲ್ಡ್ ಏನಂತ ಕರಿತೀವಿ ಅಂತಂದ್ರೆ ಸೈಟಾಲಜಿ ಅಂತ ಕರಿತೀವಿ. ಅರ್ಥ ಆಗುತ್ತಲ್ರಿ? ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಸೈಟಾಲಜಿ ಎನ್ನುವರು. ಈಗ ನಮ್ಮ ದೇಹದೊಳಗೆ ಎಷ್ಟು ಜೀವಕೋಶಗಳವಂತಂದ್ರೆ 100 ಟ್ರಿಲಿಯನ್ನದಷ್ಟು ಜೀವಕೋಶಗಳು ಕಂಡುಬರ್ತವೆ. 10⁻12 ನೋಡ್ರಿ, ಇದು 10⁻12 100 ಟ್ರಿಲಿಯನ್ನದಷ್ಟು ಜೀವಕೋಶಗಳು ಕಂಡುಬರ್ತವೆ. ಹಾಗಾದ್ರೆ ಯಾವುದ್ರೊಳಗೆ ನಾವು ಜೀವಕೋಶಗಳನ್ನು ಕೌಂಟ್ ಮಾಡ್ತೀವಿ ರೀ ಸರ್ ಅಂತಂದ್ರೆ, ಒಂದು ಕೌಂಟಿಂಗ್ ಡೆವೈಸ್ ಅಂತಂದ್ರೆ ಉಪಕರಣ ಅದ ರೀ. ಆ ಉಪಕರಣ ಯಾವುದು ಅಂತಂದ್ರೆ ಸೈಟೋಮೀಟರ್ ಅಂತ ನೋಡ್ತೀವಿ ರೀ. ಯಾವ ಮೀಟರ್ ರೀ? ಸೈಟೋಮೀಟರ್. ರೈಟ್ ರೀ. ಸೈಟೋಮೀಟರ್ ಅನ್ನುವಂಥ ಉಪಕರಣವನ್ನು ಬಳಸಿ ಏನು ಮಾಡ್ತೀವಿ ಅಂತಂದ್ರೆ ಇದನ್ನು ಅಳಿತೀವಿ. ಅಕಸ್ಮಾತ್ ಕೇಳಿದ್ರು ಅಂತಂದ್ರೆ ಏನು ಅಂತಂದ್ರೆ ಜೀವಕೋಶಗಳನ್ನು ಮೆಜರ್ ಮಾಡುವಂಥ ಡೆವೈಸ್ ಯಾವುದು ಅಥವಾ ಉಪಕರಣ ಯಾವುದು ಅಂತಂದ್ರೆ ಸೈಟೋಮೀಟರ್. ಜೀವಕೋಶ ಅಂತಂದ್ರೆ ನಾವು ಏನು ಬಯಾಲಜಿ ಒಳಗೆ ಏನಂತ ಕರಿತೀವಿ ಅಂತಂದ್ರೆ ಸೈಟೋ ಅಂತಕ್ಕಂಥದ್ದನ್ನು ಪದವನ್ನು ಬಳಸ್ತೀವಿ. ಜೀವಕೋಶಗಳನ್ನು ಕೌಂಟ್ ಮಾಡುವಂಥ ಮೀಟರ್ಗೆ ಸೈಟೋಮೀಟರ್. ಅರ್ಥ ಆಗುತ್ತಲ್ರಿ? ಇದು ಸಿಂಪಲ್ ಏನು ಅಂತಂದ್ರೆ ಸೈಟೋಮೀಟರ್ ಬಗ್ಗೆ ಇರತಕ್ಕಂಥ ಮಾಹಿತಿ ಸರ್. ಇನ್ನು ನ್ಯಾಷನಲ್ ಸೆಂಟರ್ ಫಾರ್ ಸೆಲ್ ಸೈನ್ಸ್, ನ್ಯಾಷನಲ್ ಸೆಂಟರ್ ಫಾರ್ ಸೆಲ್ ಸೈನ್ಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ ರೀ? ರಾಷ್ಟ್ರೀಯ ಕೋಶ ವಿಜ್ಞಾನ ಕೇಂದ್ರ ಅಂತ ನೋಡ್ತೀವಿ. ಕೋಶ ವಿಜ್ಞಾನ ಕೇಂದ್ರ ಅಂತ ಕರಿತೀವಿ. ಆ ಕೋಶ ವಿಜ್ಞಾನ ಕೇಂದ್ರ ಎಲ್ಲಿದೆ ಅಂತ ಆಲ್ರೆಡಿ ನಿಮಗೆ FDA ಕೇಳಿದಾನ. ಹಾಗಾದ್ರೆ ಈ KPSC ಕೇಳಿದಂಥ ಪ್ರಶ್ನೆ ಸರ್, ನಿಮಗೂ ಕೇಳ್ತಾನ ಎಂದು ಇದನ್ನಲ್ರಿ, ಇದಂಥ ಸಂಸ್ಥೆಗಳ ಬಗ್ಗೆ ಮಾಹಿತಿನೇ ಕೇಳ್ತಾನ. ಎಲ್ಲಿದೆ ಅಂತಂದ್ರೆ ಪುಣೆ ಒಳಗಿದೆ ನೋಡ್ರಿ. ಪುಣೆ ಒಳಗೆ ಕಂಡು ಬರ್ತದೆ. ಅರ್ಥ ಆಗುತ್ತಲ್ರಿ? ಪುಣೆ ಒಳಗೆ ಕಂಡು ಬರ್ತದೆ. ನ್ಯಾಷನಲ್ ಸೆಂಟರ್ ಫಾರ್ ಸೆಲ್ ಸೈನ್ಸ್ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಿದ್ರು ಅಂತಂದ್ರೆ ಪುಣೆ ಒಳಗೆ ಕಂಡು ಬರುತ್ತದೆ. ರೈಟ್. ಏನಾದರೂ ಡೌಟ್ ರೀ?
ಹಾಗಾದರೆ ಈ ಸ್ಲೈಡ್ ಒಳಗೆ ಏನಂತಂದರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕದ ಮೂಲ ಘಟಕವನ್ನು ಜೀವಕೋಶ ಎನ್ನುವರು. ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋದನ್ನು ಸೈಟಾಲಜಿ ಎನ್ನುವರು. ಮಾನವನ ದೇಹದಲ್ಲಿ ಕಂಡುಬರುವಂಥ ಒಟ್ಟು ಜೀವಕೋಶಗಳ ಸಂಖ್ಯೆ ಎಷ್ಟಾಗಿರ್ತವೆ ಅಂತಂದರೆ ಹೆಚ್ಚು ಕಡಿಮೆ 100 ಟ್ರಿಲಿಯನ್ನದಷ್ಟು ಕಂಡುಬರುತ್ತವೆ. 100 × 10⁻12. ಹಾಗಾದ್ರೆ ಜೀವಕೋಶಗಳನ್ನು ಅಳೆಯುವಂಥ ಉಪಕರಣ ಯಾವುದು ಅಂತಂದರೆ ಡೆವೈಸ್ ಯಾವುದು ಅಂತಂದ್ರೆ ಸೈಟೋಮೀಟರ್. ಹಾಗಾದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಸೆಲ್ ಸೈನ್ಸ್ ಅಂತಕ್ಕಂಥದ್ದು ಕೋಶ ವಿಜ್ಞಾನ ಕೇಂದ್ರ ಎಲ್ಲಿ ಕಂಡುಬರುತ್ತದೆ ಅಂತಂದು ಕೇಳ್ತಾನೆ ಪುಣೆ ಅನ್ನುವಂಥದ್ರಲ್ಲಿ ಕಂಡುಬರುತ್ತದೆ. ಹೋಗನ್ರೆ ನೆಕ್ಸ್ಟ್ ಹೋಗನ್ರಿ. ರಾಬರ್ಟ್ ಹುಕ್ 1665 ರೀ. ಈತನ ಕಾಲ ಎಷ್ಟು ಅಂತಂದ್ರೆ 1665 ಒಳಗೆ ಈತ ಏನು ಮಾಡ್ತಾನ ಅಂತಂದ್ರೆ ಈತನನ್ನ ಫಾದರ್ ಆಫ್ ಸೆಲ್ ಬಯಾಲಜಿ ಅಂತ ಕರಿತೀವಿ. ಬಯಾಲಜಿ ಅಂತಂದ್ರೆ ಕೋಶಶಾಸ್ತ್ರದ ಪಿತಾಮಹ. ಯಾವ ಶಾಸ್ತ್ರದ ಪಿತಾಮಹ ರೀ? ಕೋಶಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಪಿತಾಮಹ ಅಂತ ಕರಿತೀವಿ. ಯಾಕೆ ಕರಿತೀವಿ ಸರ್ ಅಂತಂದ್ರೆ ಕೆಲ್ಸ ಇಲ್ಲ ಅದಕ್ಕೆ ಕರಿತೀವಿ ಅನ್ಬಾರ್ದ. ನೋಡ್ರಿ, ಯಾಕೆ ಈತನನ್ನ ಕೋಶಶಾಸ್ತ್ರದ ಪಿತಾಮಹ ಅಂತ ಕರೀತಾರ ಅಂತಂದ್ರೆ ಈ ಮರದ ಏನಂತಾರ ಅಂತಂದ್ರೆ ಸೊಪ್ಪೆ, ಹೌದಲ್ರಿ? ಈ ಮರದ ಸೊಪ್ಪೆಯನ್ನ ಏನು ಮಾಡ್ತಾನ ಅಂತಂದ್ರೆ ಒಂದು ಸಿಂಪಲ್ ಮೈಕ್ರೋಸ್ಕೋಪ್ ಮುಖಾಂತರ ಈ ಸಿಂಪಲ್ ಮೈಕ್ರೋಸ್ಕೋಪ್ ಅನ್ನ ಅಂತಂದ್ರೆ ಸರಳ ಸೂಕ್ಷ್ಮದರ್ಶಕವನ್ನ ತೆಗೆದುಕೊಂಡು ಸೂಕ್ಷ್ಮದರ್ಶಕ ರೈಟ್ ರೀ, ಸೂಕ್ಷ್ಮವಾದ ವಸ್ತುಗಳನ್ನು ದರ್ಶನ ಮಾಡ್ತದೆ. ಹಾಗಾಗಿ ಸೂಕ್ಷ್ಮದರ್ಶಕ ತೋರಿಸ್ಪಡ್ತದೆ. ಹಾಗಾಗಿ ಸರಳ ಸೂಕ್ಷ್ಮದರ್ಶಕ ಅಂತ ಕರಿತೀವಿ. ಈ ಸರಳ ಸೂಕ್ಷ್ಮದರ್ಶಕದ ಮುಖಾಂತರ ಏನು ಮಾಡ್ತಾನೆ ಅಂತಂದ್ರೆ ಈ ಮರದ ಸೊಪ್ಪೆಯನ್ನ ಕೆಳಗಡೆ ಇಟ್ಕೊಂಡು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಚಿಕ್ಕದಾದಂಥ ಸ್ಮಾಲ್ ಕಂಪಾರ್ಟ್ಮೆಂಟ್ ಥರ ಕಾಣ್ತಾ ಇದ್ದು ಅಥವಾ ಸ್ಮಾಲ್ ರೂಮ್ ಥರ ಕಾಣ್ತಾ ಇತ್ತು. ರೂಮ್ ಅಂತ ಅನ್ಕೊಳ್ರಿ, ಸ್ಮಾಲ್ ರೂಮ್ ಅಂತಕ್ಕಂಥದ್ದನ್ನು ಕಾಣ್ತಾ ಇತ್ತು. ಆ ಸ್ಮಾಲ್ ರೂಮ್ ಥರ ರಚನೆಗೆ ಏನಂತ ಹೆಸರು ಕೊಟ್ಟನು ಅಂತಂದ್ರೆ ಸೆಲ್ ಅಂತ ಹೆಸರು ಕೊಟ್ಟ. ಅದಕ್ಕೆ ಏನಂತ ಹೆಸರು ಕೊಟ್ಟನ್ರಿ? ಜೀವಕೋಶ ಅಂತ ಹೆಸರು ಕೊಟ್ಟ. ನೋಡ್ರಿ, ಫಸ್ಟ್ ಟೈಮ್ ಸೆಲ್ ಅಂತಕ್ಕಂಥ ನೇಮನ್ನು ಯಾರು ಕೊಟ್ಟರು ಅಂತಂದ್ರೆ ರಾಬರ್ಟ್ ಹುಕ್ ಅಂತಕ್ಕಂಥ ವಿಜ್ಞಾನಿ. ಸೆಲ್ ಈಸ್ ನೇಮ್ ಗಿವನ್ ಬೈ ರಾಬರ್ಟ್ ಹುಕ್ ಅಂತಕ್ಕಂಥವ್ರು, ರೈಟ್. ರಾಬರ್ಟ್ ಹುಕ್ ಏನು ಮಾಡ್ತಾರ ಅಂತಂದ್ರೆ ಜೀವಕೋಶ ಅಂತಕ್ಕಂಥದ್ದನ್ನು ಕಂಡುಹಿಡಿದ್ರು, ರೈಟ್. ಈಗ ಸಿಂಪಲ್ ಏನು ಮಾಡ್ತೀವಿ ಅಂತಂದ್ರೆ ಈತನನ್ನು ಫಾದರ್ ಆಫ್ ಬಯಾಲಜಿ ಅಂತ ಸೆಲ್ ಬಯಾಲಜಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಕೋಶಶಾಸ್ತ್ರದ ಪಿತಾಮಹ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಈತ ಮೊದಲಿಗೆ ಜೀವಕೋಶ ಅನ್ನುವಂಥದ್ದನ್ನು ಕಂಡುಹಿಡಿತಾನ. ಆತ ಕಂಡುಹಿಡಿದಂಥ ಜೀವಕೋಶ ಹೆಂಗಿತ್ತು ಅಂತಂದ್ರೆ ಸ್ಮಾಲ್ ರೂಮ್ ಥರ ಇತ್ತು. ಅದಕ್ಕಾಗಿ ಆತ ಏನಂತ ಕೊಟ್ಟನು ಅಂತಂದ್ರೆ ಅದಕ್ಕೆ ಜೀವಕೋಶ ಅಂತಕ್ಕಂಥದ್ದು ಅಥವಾ ಸೆಲ್ ಅನ್ನುವಂಥ ಪದವನ್ನು ಕೊಟ್ಟ. ಯಾರು ಅಂತಂದ್ರೆ ರಾಬರ್ಟ್ ಹುಕ್ ಅನ್ನುವಂಥನು. ಈತ ಕಂಡುಹಿಡಿದಂಥ ಜೀವಕೋಶ ಹೆಂಗಿತ್ತು ಅಂತಂದ್ರೆ ಡೆಡ್ ಕೋಶ ಆಗಿತ್ತು, ಡೆಡ್ ಸೆಲ್ ಆಗಿತ್ರಿ. ಯಾರ್ದು ಕಂಡುಹಿಡಿದಿದ್ದು? ಈ ರಾಬರ್ಟ್ ಹುಕ್ ಅನ್ನುವಂಥ ವಿಜ್ಞಾನಿ ಕಂಡುಹಿಡಿದಂಥ ಜೀವಕೋಶ ಹೆಂಗಾಗಿತ್ತು ಅಂತಂದ್ರೆ ಡೆಡ್ ಸೆಲ್ ಆಗಿತ್ತು. ಅದು ಜೀವಂತವಾಗಿರಲಿಲ್ಲ, ಸತ್ತ ಜೀವಕೋಶ ಅಂತಕ್ಕಂಥದ್ದನ್ನು ನೋಡ್ತೀವಿ. ಅರ್ಥ ಆಗಿದೆ ಅಲ್ರಿ? 1665 ಈತನ ಕಾಲ ಹೆಚ್ಚು ಕಡಿಮೆ. ಆತನ ಕಾಲದೊಳಗೆ ಫಾದರ್ ಆಫ್ ಸೆಲ್ ಬಯಾಲಜಿ ಅಂತ ಕರಿತೀವಿ. ಈತನನ್ನು ಕೋಶಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಈತನು ತನ್ನದೇ ಆದಂಥ ಸಿಂಪಲ್ ಮೈಕ್ರೋಸ್ಕೋಪನ್ನು ಬಳಸಿಕೊಂಡು ಸಿಂಗಲ್ ಲೆನ್ಸ್ ಇರ್ತಕ್ಕಂಥ ಒಂದು ಸಿಂಪಲ್ ಮೈಕ್ರೋಸ್ಕೋಪನ್ನು ಬಳಸಿಕೊಂಡು ಅಬ್ಸರ್ವ್ ಮಾಡ್ತಾನೆ. ಅಬ್ಸರ್ವ್ ಮಾಡಿದಾಗ ಯಾವುದ್ರ ಅಂದ್ರೆ ಈ ಏನಂತಾರೆ ಮರದ
ತೊಗಟೆ ಅಂತಕ್ಕಂಥದ್ದನ್ನು ತೆಗೆದುಕೊಂಡು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಸ್ಮಾಲ್ ಕಂಪಾರ್ಟ್ಮೆಂಟ್ಗಳನ್ನು ಕಾಣ್ತಾ ಇದ್ವು. ತನ್ನ ಅಬ್ಸರ್ವೇಷನ್ ಒಳಗೆ ಸ್ಮಾಲ್ ಕಂಪಾರ್ಟ್ಮೆಂಟ್ಗಳು ಕಾಣ್ತಾ ಇದ್ವು. ಅದನ್ನು ಅವ ಏನಂತ ನೇಮ್ ಕೊಟ್ಟನು ಅಂತಂದ್ರೆ ಸೆಲ್ ಅಂತಕ್ಕಂಥದ್ದು, ಜೀವಕೋಶ ಅಂತಕ್ಕಂಥದ್ದನ್ನು ನೇಮ್ ಕೊಟ್ಟ. ಈತ ಜಗತ್ತಿನಲ್ಲಿ ಮೊದಲಿಗೆ ಡೆಡ್ ಸೆಲ್ಲನ್ನು ಕಂಡಿಡಿದಂಥ ಅಥವಾ ಕೋಶ ಅನ್ನುವಂಥ ಪದವನ್ನು ಪರಿಚಯಿಸಿದಂಥ ವಿಜ್ಞಾನಿ ಯಾರು ಅಂತಂದ್ರೆ ರಾಬರ್ಟ್ ಹುಕ್ ಅಂತ ನೋಡ್ತೀವಿ. ನೆಕ್ಸ್ಟ್ ಹೋಗೋಣ್ರಿ. ಇಲ್ಲೊಬ್ರು ಮಹಾನ್ ವ್ಯಕ್ತಿ ಕೂತಾರ ನೋಡ್ರಿ, ಇವ್ರ ಕಣ್ಣಿಗೆ ಏನೋ ಹಿಡ್ಕೊಂಡೆ ಕೂತಾರೆ. ಹಾಗಾದ್ರೆ ಈತನು ಕೂಡ ಒಂದು ಲಿವನ್ ಹಾಕ್ ಅಂತ ಕರಿತೀವ್ರಿ. ಇವ್ರ ಹೆಸರೇನು ಅಂತಂದ್ರೆ ಲಿವನ್ ಹಾಕ್ ಅಂತ ನೋಡ್ತೀವಿ. ಈತ ಒಂದು ಸುಧಾರಿತವಾದ ಇಂಪ್ರೂವ್ಡ್ ಮೈಕ್ರೋಸ್ಕೋಪ್ ಅನ್ನ ಕಂಡಿಡ್ದ. ಯಾರು ಅಂತಂದ್ರೆ ಈತನೇ ಲಿವನ್ ಹಾಕ್ ಅಂತಕ್ಕಂಥ ವಿಜ್ಞಾನಿ. ಸುಧಾರಿತ ಅಂತ ಅರ್ಥ. ಇಂಪ್ರೂವ್ಡ್ ಮೀನ್ಸ್ ಸುಧಾರಿತ ಮೈಕ್ರೋಸ್ಕೋಪ್ ಅನ್ನುವಂಥದ್ದನ್ನು ಕಂಡಿಡಿದ್ರು. ಸರಿ, ಈ ಸುಧಾರಿತ ಮೈಕ್ರೋಸ್ಕೋಪ್ ಅನ್ನ ಕಂಡಿಡಿದಂಥ ಲಿವನ್ ಹಾಕ್ ಏನು ಮಾಡಿದ್ನು ಅಂತಂದ್ರೆ ಮತ್ತೆ ಈತನೂ ಕೂಡ ಏನು ಮಾಡ್ದ ಅಂತಂದ್ರೆ ಈ ವಾಟರ್ ಪಾಂಡ್ ಒಳಗಿರ್ತಕ್ಕಂಥದ್ದನ್ನು ಅಥವಾ ನೀರಿನಲ್ಲಿರ್ತಕ್ಕಂಥ ವಸ್ತುವಿನನ್ನು ಅಬ್ಸರ್ವ್ ಮಾಡ್ತಾ ಏನು ಮಾಡಿದ್ನ ಅಂತಂದ್ರೆ ಆತನು ಕೂಡ ಸೆಲ್ಲನ್ನು ಕಂಡಿಡ್ದ. ಆ ಸೆಲ್ ಹೆಂಗಿದ್ದು ಅಂತಂದ್ರೆ ಈತ ಕಂಡಿಡಿದಂಥ ಸೆಲ್ ಹೆಂಗಿದ್ದು ಅಂತಂದ್ರೆ ಲಿವಿಂಗ್ ಸೆಲ್ ಆಗಿದ್ದು. ಈತನು ಕಂಡಿಡಿದಂಥ ಕೋಶ ಯಾವುದಾಗಿದ್ವು ಅಂತಂದ್ರೆ ಲಿವಿಂಗ್ ಸೆಲ್. ಹಾಗಾದ್ರೆ ರಾಬರ್ಟ್ ಹುಕ್ ಕಂಡಿಡಿದಂಥ ಜೀವಕೋಶ ಹೆಂಗಿತ್ತು ಅಂತಂದ್ರೆ ಡೆಡ್ ಸೆಲ್ ಆಗಿದ್ದು. ಈತ ಕಂಡಿಡಿದದ್ದು ಹೆಂಗಾಗಿದ್ವು ಅಂತಂದ್ರೆ ಲಿವಿಂಗ್ ಸೆಲ್ಗಳಾಗಿದ್ದು. ಲಿವಿಂಗ್ ಸೆಲ್ಗಳು ಕಂಡಿಡಿದಂಥ ವಿಜ್ಞಾನಿ ಲಿವನ್ ಹಾಕ್ ಅನ್ನುವಂಥ ವಿಜ್ಞಾನಿ. ನೋಡ್ರಿ, ಈತದ್ನ ಇಂಪ್ರೂವ್ಡ್ ಮೈಕ್ರೋಸ್ಕೋಪ್ ಅಂತಕ್ಕಂಥದ್ದನ್ನ ಕಂಡಿಡಿದಿದ್ದ. ಈತನನ್ನ ಏನಂತ ಕರೀತಾರ ಅಂತಂದ್ರೆ ಸಮ್ಟೈಮ್ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತಕ್ಕಂಥದ್ದನ್ನ ಕರಿತೀವಿ. ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತನೂ ಕರೀತಾರ. ಈತನನ್ನ ಏನಂತ ಕರಿತೀವಿ ಅಂತಂದ್ರೆ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತಕ್ಕಂಥವ್ರನ್ನ ಕರಿತೀವಿ. ರೈಟ್ ರೀ, ಪಿತಾಮಹ ಅಂತ ಕರಿತೀವಿ. ಯಾರನ್ನ ಅಂತಂದ್ರೆ ಲಿವನ್ ಹಾಕ್ ಅವರನ್ನ ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ. ಇಷ್ಟಾದ್ಮೇಲೆ ಮತ್ತೊಬ್ಬ ವಿಜ್ಞಾನಿ ಬರ್ತಾನ್ರಿ. ಯಾರು ಅಂತಂದ್ರೆ ರಾಬರ್ಟ್ ಬ್ರೌನ್ ಅನ್ನುವಂಥ ವಿಜ್ಞಾನಿ. ಈ ರಾಬರ್ಟ್ ಬ್ರೌನ್ 1831ರೊಳಗ ಇದು ಜೀವಕೋಶ ಅನ್ಕೊಂಡೇವಂತಂದ್ರೆ ಜೀವಕೋಶದ ಮಧ್ಯೆ ಇರತಕ್ಕಂಥದಕ್ಕೆ ಏನಂತ ಕರೆದೀವಿ ಅಂತಂದ್ರ ಕೋಶ ಕೇಂದ್ರ ಅಂತ ಕರಿತೀವಿ. ಹೌದಲ್ರಿ? ಈ ಕೋಶ ಕೇಂದ್ರವನ್ನೇ ನಾವೇನಂತ ಕರೆದೀವಿ ಅಂತಂದ್ರ ನ್ಯೂಕ್ಲಿಯಸ್ ಅಂತ ಕರೆದೀವಿ. ಈ ನ್ಯೂಕ್ಲಿಯಸ್ ಅನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರು ಅಂತ ಕೇಳಿದ್ರು ಅಂತಂದ್ರೆ ದಟ್ ಈಸ್ ರಾಬರ್ಟ್ ಹುಕ್ ಅಂತಕ್ಕಂಥವ್ರನ್ನ ನೋಡ್ತೀವಿ. ರಾಬರ್ಟ್ ಬ್ರೌನ್ ನ್ಯೂಕ್ಲಿಯಸ್ ಅನ್ನ ಡಿಸ್ಕವರ್ ಮಾಡಿದವ್ರು ಯಾರು ಅಂತಂದ್ರೆ ರಾಬರ್ಟ್ ಹುಕ್ ಅನ್ನುವಂಥವ್ರು ಏನನ್ನ ಕಂಡುಹಿಡಿದ್ರು ಅಂತ ಹೇಳಿದೀನಿ, ಸೆಲ್ ಅನ್ನೋದು. ರಾಬರ್ಟ್ ಬ್ರೌನ್ ಅನ್ನುವಂಥವ್ರು ಜೀವಕೋಶದೊಳಗಿರ್ತಕ್ಕಂಥ ನ್ಯೂಕ್ಲಿಯಸ್ ಅಂತಕ್ಕಂಥದ್ದನ್ನ ಕಂಡುಹಿಡಿತಾರೆ. ರೈಟ್. ಇನ್ನು ಮತ್ತೊಬ್ಬ ವಿಜ್ಞಾನಿ ಬರ್ತಾರೆ ಮುಂದೆ, ಪರ್ಕಿಂಜೆ ಅನ್ನುವಂಥ ವಿಜ್ಞಾನಿ. ಈತನ ಕಾಲದೊಳಗ 1839ರೊಳಗ ಈತನೂ ಕೂಡ ಏನು ಮಾಡ್ತಾನಂತಂದ್ರೆ ಸೆಲ್ ಬಗ್ಗೆ ಸಂಶೋಧನೆ ಮಾಡ್ತಾ ಇದು ಜೀವಕೋಶದೊಳಗಿರ್ತಕ್ಕಂಥ ಪ್ರೋಟೋಪ್ಲಾಸ್ಮಾದ ಬಗ್ಗೆ ಸಂಶೋಧನೆ ಮಾಡ್ತಾನ್ರಿ. ಯಾವ ಸಂಶೋಧನೆ ರೀ? ಪ್ರೋಟೋಪ್ಲಾಸ್ಮಾ. ಸರ್, ನಾನು ಪ್ರೋಟೋಪ್ಲಾಸ್ಮಾ ನೋಡ್ಬೇಕಲ್ರಿ ಅಂತಂದ್ರೆ ನೋಡ್ರಿ, ಬ್ಯಾಡಂದವ್ರು ಯಾರು? ಹೌದಲ್ರಿ? ಕಾಣಬೇಕು, ಕಣ್ಣಿಗೆ ಕಾಣದ್ದು ಒಪ್ಕೋಬೇಕು, ಅದನ್ನ ಸೈನ್ಸ್ ಅಂತ ಕರ್ಕೊಂತೀವಿ. ಇದೊಂದು ಜೀವಕೋಶ ಅಂದ್ಕೊಂಡ್ರಿ ಅಂತಂದ್ರೆ ಇದಕ್ಕೆ ಏನಂತ ಕರೆದಿರಿ ಅಂತಂದ್ರೆ ನ್ಯೂಕ್ಲಿಯಸ್ ಅಂತ ಕರೆದ್ರಿ. ಇದಕ್ಕೇನು ಇದಕ್ಕೇನಂತ ಕರಿತೀವಿ ಅಂತಂದ್ರೆ ಸೆಲ್ ಮೆಂಬ್ರೇನ್ ಅಂತ ಕರೆದಿವಿ. ಕೋಶ ಪೊರೆ ಅಂತ ಕರಿತೀವಿ.
ಕೋಶ ಪೊರೆ ಅಂತ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಇಲ್ಲಿ ಒಳಗೆ ಮತ್ತೆ ರಸ ಇರುತ್ತೆ ರೀ. ಈ ರಸಕ್ಕೆ ಏನಂತ ಕರಿತಾರೆ ಅಂತಂದ್ರೆ ಕೋಶ ರಸ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತಾರೆ ಇಂಗ್ಲೀಷ್ ಒಳಗೆ ಅಂತಂದ್ರೆ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಸೈಟೋಪ್ಲಾಸ್ಮಾ. ರೈಟ್ ರೀ. ಈಗ ನ್ಯೂಕ್ಲಿಯಸ್ ಗೊತ್ತಾಯಿತು. ಸೆಲ್ ಮೆಂಬ್ರಿನ್ ಅತ್ಯಂತ ಜೀವಕೋಶದ ಅತ್ಯಂತ ಹೊರಭಾಗವನ್ನು ಏನಂತ ಕರಿದೀವಿ ಅಂತಂದ್ರೆ ಸೆಲ್ ಮೆಂಬ್ರಿನ್ ಅಂತ ಕರಿದೀವಿ. ಇನ್ನು ಜೀವಕೋಶದ ಅತ್ಯಂತ ಮಧ್ಯಭಾಗದಲ್ಲಿ ಇರ್ತಕ್ಕಂಥದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕೋಶ ಕೇಂದ್ರ ಅಂತ ಕರಿತೀವಿ. ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಕರೆಕ್ಟ್ ರೀ. ಇನ್ನು ಸೈಟೋಪ್ಲಾಸ್ಮ್ ಅಂತಂದ್ರೆ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ಮಧ್ಯೆ ಕಂಡುಬರುವಂತಹ ರಸವನ್ನು ಏನಂತ ಕರಿತೀವಿ ಅಂತಂದ್ರೆ ಸೈಟೋಪ್ಲಾಸ್ಮಾ ಅಥವಾ ಕೋಶ ರಸ ಅಂತ ಕರಿತೀವಿ. ಯಾವ ರಸ ಅಂತ ಕರಿತೀವಿ? ಕೋಶ ರಸ ಅಂತ ಕರಿತೀವಿ. ಇನ್ನೊಂದು ರಸ ಇರ್ತದೆ ಎಲ್ಲಿ ಅಂತಂದ್ರೆ ಕೋಶ ಕೇಂದ್ರದ ಒಳಗೂ ಒಂದು ರಸ ಕಂಡು ಬರ್ತದ. ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಕೋಶ ಕೇಂದ್ರ ರಸ. ಕೇಂದ್ರ ರಸ ಅಂತ ಕರಿತೀವಿ. ಅದಕ್ಕೆ ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ ಅಂತಂದ್ರೆ ನ್ಯೂಕ್ಲಿಯೋಪ್ಲಾಸ್ಮಾ ಅಂತ ಕರಿತೀವಿ. ನ್ಯೂಕ್ಲಿಯೋಪ್ಲಾಸ್ಮಾ ಅಂತ ಕರಿತೀವಿ. ನ್ಯೂಕ್ಲಿಯೋಪ್ಲಾಸ್ಮಾ ಅಂತ ಕರಿತೀವಿ. ಹಾಗಾದ್ರೆ ನಮಗೆ ಪ್ರೋಟೋಪ್ಲಾಸ್ಮಾ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ನೋಡ್ಕೊಡ್ರಿ. ಪ್ಲಾಸ್ಮಾ ಅಂದ್ರೆ ರಸ ರೀ. ಪ್ರೋಟೋಪ್ಲಾಸ್ಮಾ ಅಂತಂದ್ರೆ ಕೋಶ ಕೇಂದ್ರ ರಸ. ಕೋಶ ಕೇಂದ್ರ ರಸ. ಅದಕ್ಕೆ ನಾ ಇಂಗ್ಲೀಷ್ ಒಳಗೆ ನ್ಯೂಕ್ಲಿಯೋಪ್ಲಾಸ್ಮಾ ಅಂತ ಕರಿತೀನಿ. ಇನ್ನು ಇಲ್ಲದಲ್ರಿ ಸುತ್ತ ಕೋಶ ಕೇಂದ್ರದಿಂದ ಹೊರಗಡೆ ಅದಲ್ರಿ, ಅದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಸೈಟೋಪ್ಲಾಸ್ಮಾ. ನ್ಯೂಕ್ಲಿಯೋಪ್ಲಾಸ್ಮಾ ಮತ್ತು ಸೈಟೋಪ್ಲಾಸ್ಮಾವನ್ನು ಒಟ್ಟಾಗಿ ಏನಂತ ಕರಿತೀವಿ ಅಂತಂದ್ರೆ ಪ್ರೋಟೋಪ್ಲಾಸ್ಮಾ ಅಂತ ಕರಿತೀವಿ. ಈ ಪ್ರೋಟೋಪ್ಲಾಸ್ಮಾದ ಬಗ್ಗೆ ಮಾಹಿತಿ ಕೊಟ್ಟಂತಹ ವಿಜ್ಞಾನಿ ಯಾರು ಅಂತಂದ್ರೆ ಪರ್ಕಿಂಜೆ ಅನ್ನುವಂಥ ವಿಜ್ಞಾನಿ. ಅರ್ಥ ಆಗಿದೆ ಅನ್ಕೋತೀನಿ. ಯಾವುದಕ್ಕೆ? ನ್ಯೂಕ್ಲಿಯೋಪ್ಲಾಸ್ಮಾ ಬೇರೆ, ಸೈಟೋಪ್ಲಾಸ್ಮಾ ಬೇರೆ, ಅವೆರಡನ್ನ ಒಟ್ಟಿಗೆ ಸೇರಿಸಿ ಏನಂತ ಕರಿತೀವಿ ಅಂತಂದ್ರೆ ಪ್ರೋಟೋಪ್ಲಾಸ್ಮಾ ಅಂತ ಕರಿತೀವಿ. ಓಕೆನಾ? ಬರ್ರಿ ಈಗ ಸೆಲ್ ಥಿಯರಿ ಅಂತಕ್ಕಂಥದ್ದು ನೋಡೋಣ. ಏನ್ರಿ ಸೆಲ್ ಥಿಯರಿ? ಕೋಶ ಸಿದ್ಧಾಂತ. ಕೋಶ ಸಿದ್ಧಾಂತ ಅಂತ ನೋಡ್ತೀವಿ. ಈ ಕೋಶ ಸಿದ್ಧಾಂತವನ್ನು ಮಂಡನೆ ಮಾಡಿದಂಥ ವಿಜ್ಞಾನಿಗಳು ಯಾರು ಅಂತ ಪ್ರಶ್ನೆ ಕೇಳ್ತಾರೆ. ಜೇಕಬ್ ಸ್ಲೀಡನ್. ಇನ್ನೊಬ್ಬ ವ್ಯಕ್ತಿ ಬರ್ತಾನ್ರಿ, ಎರಡನೇ ವ್ಯಕ್ತಿ ಥಿಯೋಡರ್ ಶ್ವಾನ್ ಅಂತಕ್ಕಂಥವ್ರು. ಥಿಯೋಡರ್ ಸ್ವಾನ್ ಅನ್ನುವಂಥವ್ರು. ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಸ್ವಾನ್ ಅನ್ನುವಂಥವ್ರು ಏನು ಮಾಡ್ತಾರೆ ಅಂತಂದ್ರೆ ಕೋಶ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಸೆಲ್ ಥಿಯರಿಯನ್ನು ಪ್ರಪೋಸ್ ಮಾಡಿದಂಥ ವಿಜ್ಞಾನಿ ಯಾರು ಅಂತಂದ್ರೆ ಜೇಕಬ್ ಸ್ಲೀಡನ್ ಆ್ಯಂಡ್ ಥಿಯೋಡರ್ ಸ್ವಾನ್ ಅನ್ನುವಂಥವ್ರು. ರೈಟ್. ಇಷ್ಟು ಏನು ಅಂತಂದ್ರೆ ಈ ಸೆಲ್ ಥಿಯರಿ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಸರ್. ಸೆಲ್ ಥಿಯರಿ ಬಗ್ಗೆ ಇರ್ತಕ್ಕಂಥ ಮಾಹಿತಿನ ಅದರ ಸಿದ್ಧಾಂತವನ್ನು ಮಂಡನೆ ಮಾಡಿದಂಥ ವಿಜ್ಞಾನಿಗಳು. ಹಾಗಾದ್ರೆ ಸೆಲ್ ಥಿಯರಿ ಒಳಗೆ ಪಾಚುಲೇಟ್ಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಹೇಳಿಕೆಗಳು ಅಂತ ಕಾಣ್ತೀವಿ. ಹೇಳಿಕೆ ಒಳಗೆ ಮೊದಲನೇ ಹೇಳಿಕೆ ಯಾವುದು ಅಂತಂದ್ರೆ ಎಲ್ಲ ಜೀವಿಗಳ ದೇಹವು, ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ರೈಟ್. ಎಲ್ಲ ಜೀವಿಗಳ ದೇಹವು ಏನಾಗಿರ್ತಾವಂತಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ ಅಂತ ನೋಡ್ತೀವಿ. ಹಾಗಾದ್ರೆ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್ ಅಂತಕ್ಕಂಥದ್ದನ್ನು ಕರಿತೀವಿ. ಮೇಡ್ ಅಪ್ ಆಫ್ ಸೆಲ್.
ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡ್ ಅಪ್ ಆಫ್ ಸೆಲ್. ಎಲ್ಲ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿವೆ. ಎಲ್ಲ ವಸ್ತುಗಳು ಪರಮಾಣುಗಳಿಂದ ಮಾಡಲ್ಪಟ್ರೆ ಎಲ್ಲ ಜೀವಿಗಳು ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂತಂದ್ರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆ ಅಂತ ಹೇಳಿದವ್ರು ಯಾರು ಅಂತಂದ್ರೆ ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಸ್ವಾನ್ ಅಂತಕ್ಕಂಥವ್ರು. ರೈಟ್. ಇನ್ನು ಮತ್ತೊಂದು ಹೇಳ್ತೇನೆ ರೀ, ಏನು ಅಂತಂದ್ರೆ ಈ ಜೀವಕೋಶಗಳು ಎಲ್ಲಿಂದ ಬಂದವು ರೀ? ಎಲ್ಲಿಂದ ಬಂದವು? ತತ್ತಿ ಮೊದಲ ಕೋಳಿ ಮೊದಲ ಅಂತಿರಲ್ರಿ ಉತ್ತರ ಕರ್ನಾಟಕ ಮಂದಿ. ಹಂಗಾದ್ರೆ ತತ್ತಿ ಮೊದಲ ಕೋಳಿ ಮೊದಲ ಅನ್ನುವಂಥವ್ರು ನೋಡ್ರಿ. ನನ್ನ ದೇಹದೊಳಗಿರ್ತಕ್ಕಂಥ ಜೀವಕೋಶಗಳು ಎಲ್ಲಿಂದ ಬಂದವು ಅಂತಂದ್ರೆ ನಮ್ಮ ಅಪ್ಪ ಅಮ್ಮನಿಂದ ಬಂದವ್ರಿ. ನಮ್ಮ ಅಪ್ಪ ಅಮ್ಮನ ಇರ್ತಕ್ಕಂಥ ಜೀವಕೋಶಗಳು ಎಲ್ಲಿಂದ ಬಂದವು? ಅವರಪ್ಪ ಅಮ್ಮನಿಂದ ಬಂದವ್ರಿ. ಹಿಂಗೆ ಹಿಂದಿಂದ ಇರ್ತಕ್ಕಂಥ ಜೀವಕೋಶಗಳಿಂದ ಮುಂದಿನ ತಲೆಮಾರಿಗೆ ಏನಾಗ್ಕೊಂತ ಹೋಗ್ತಾವಂತಂದ್ರೆ ವರ್ಗಾವಣೆ ಆಕ್ಕೊಂತ ಹೋಗ್ತಾವ. ಹೌದಲ್ರಿ? ಸಿಂಪಲ್. ಈಗ ನಾನೇನು ಹೇಳ್ತೀನಿ ಅಂತಂದ್ರೆ ಅಸ್ತಿತ್ವದಲ್ಲಿರುವ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತವೆ. ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತವೆ ಅಂತ ನೋಡ್ತೀವಿ. ಉತ್ಪತ್ತಿ ಆಗುತ್ತವೆ. ರೈಟ್. ಹಾಗಾದ್ರೆ ಇದನ್ನ ಏನಂತ ಹೇಳ್ತೀವಿ ಅಂತಂದ್ರೆ ನ್ಯೂ ಸೆಲ್ಗಳು, ಹೊಸ ಜೀವಕೋಶಗಳು. ನ್ಯೂ ಸೆಲ್ಸ್ ಬಾರ್ನ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್. ನ್ಯೂ ಸೆಲ್ಸ್ಗಳು ಹೆಂಗಾಗ್ತಾವಂತಂದ್ರೆ ನ್ಯೂ ಸೆಲ್ಸ್ ಬಾರ್ನ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ನ್ಯೂ ಸೆಲ್ಸ್ಗಳು ಹೆಂಗೆ ಬಾರ್ನ್ ಆಗ್ತಾವ ಅಂತಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಗಳಿಂದ ನ್ಯೂ ಸೆಲ್ಗಳು ಬಾರ್ನ್ ಆಗ್ತಾವ ಅನ್ನುವಂಥದ್ದೇ ಇದು ಹೇಳಿಕೆ ಆಗಿರ್ತದೆ. ಯಾರ ಹೇಳಿಕೆ ಅಂತಂದ್ರೆ ಕೋಶ ಸಿದ್ಧಾಂತದ ಏನು ಇಬ್ಬರು ವಿಜ್ಞಾನಿಗಳ ಹೇಳಿಕೆ ಅವಲ್ರಿ, ಇವೆರಡು ಹೇಳಿಕೆ ಆಗ್ತಾವೆ. ಇನ್ನು ಮುಂದೆ ಮೈಕ್ರೋಸ್ಕೋಪ್ಗಳನ್ನು ಮತ್ತೆ ಡೆವಲಪ್ ಆದಾಗ ಇನ್ನೊಂದು ಹೇಳಿಕೆ ಹುಟ್ಕೊಂತದ್ರಿ. ಅದು ವರ್ಚು ಅಂತಕ್ಕಂಥ ವಿಜ್ಞಾನಿಯಿಂದ ಈ ಹೇಳಿಕೆ ಹುಟ್ಕೊಂತದ ಅಂತಕ್ಕಂಥದ್ದು ಬರ್ತದ. ಅದನ್ನು ಡೀಟೇಲ್ ಆದಂಥ ಮಾಹಿತಿನ ಏನು ಅವಶ್ಯಕತೆ ಇಲ್ಲ. ಈ ಮೂರನೇ ಸಿದ್ಧಾಂತ ಏನು ಅಂತಂದ್ರೆ ಈ ಜೀವಿಗಳಾವಲ್ರಿ, ಜೀವಿಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆ ಆಗ ಅಥವಾ ಆಗಿರುತ್ತವೆ. ಏನ್ರಿ ಸರ್ ಹಿಂಗಂದ್ರೆ ಅರ್ಥ ಆಗ್ಲಿಲ್ರಿ ಅಂತಂದ್ರೆ, ಕೆಲವು ಜೀವಿಗಳು ಒಂದೇ ಕೋಶದಿಂದ ಆಗಿರ್ತವೆ. ಕೆಲವು ಜೀವಿಗಳು ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಉದಾಹರಣೆಗೆ ಅಮೀಬಾ ಅನ್ನುವಂಥದ್ದು ಒಂದೇ ಕೋಶಗಳಿಂದ ಮಾಡಲ್ಪಟ್ಟಿರ್ತದೆ. ಅದಕ್ಕೆ ಏಕಕೋಶೀಯ ಜೀವಿ ಅಂತ ಕರಿತೀವಿ. ಯುನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ನಾವೆಲ್ಲ 7th 8th ಒಳಗೆ ಅಧ್ಯಯನ ಮಾಡಿರ್ತೀವಿ. ಏನು ಅಂತಂದ್ರೆ ಏಕಕೋಶೀಯ ಜೀವಿಗಳು ಯಾವುವು ಅಂತಂದ್ರೆ ಅಮೀಬಾ, ಯುಗ್ಲಿನಾ, ಪ್ಯಾರ್ಮೀಸಿಯಂ ಇವೆಲ್ಲವೂ ಕೂಡ ಏನಾಗಿರ್ತವೆ ಅಂತಂದ್ರೆ ಏಕಕೋಶೀಯ ಜೀವಿಗಳಾಗಿರ್ತವ. ಹೌದಲ್ರಿ? ಅಂಥ ಜೀವಿಗಳು ಏನಾಗಿರ್ತಾವಂತಂದ್ರೆ ಒಂದೇ ಕೋಶದಿಂದ ಮಾಡಲ್ಪಟ್ಟಿರ್ತಾವ. ಅಂಥ ಜೀವಿಗಳನ್ನು ಏಕಕೋಶೀಯ ಜೀವಿಗಳಂತ ಕರಿತೀವಿ. ಇನ್ನು ಮಾನವ ಬಹುಕೋಶೀಯ ಜೀವಿಗಳು. ನನ್ನೊಂದು ಕೋಟ್ಯಾನುಕೋಟಿ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ ನನ್ನ ದೇಹ. ಹಾಗಾಗಿ ನಾನು ಬಹುಕೋಶೀಯ ಜೀವಿ. ಪ್ರಾಣಿ ಬಹುಕೋಶೀಯ ಜೀವಿ. ಸಸ್ಯಗಳು ಬಹುಕೋಶೀಯ ಜೀವಿಗಳು.
ಅರ್ಥ ಆಗುತ್ತಲ್ರಿ? ಹಾಗಾಗಿ ಜೀವಿಗಳ ಬಗ್ಗೆ ಮಾಹಿತಿನ ಕೊಡ್ತಾ ಕೊಡ್ತಾ ಗೊತ್ತಾಗಲಿ ಏನಂತಂದ್ರೆ, ಜೀವಿಗಳು ಒಂದೇ ಒಂದು ಕೋಶದಿಂದ ಆಗಿತ್ತು ಅಂತಂದರೆ ಏಕಕೋಶ ಅಂತ ಕರಿತೀವಿ. ಜೀವಿಗಳು ಭಾಳಷ್ಟು ಕೋಶಗಳಿಂದ ಮಾಡಲ್ಪಟ್ಟಿದ್ರೆ ಅವಕ್ಕೆಲ್ಲ ಏನಂತ ಕರಿತೀವಿ ಅಂತಂದ್ರೆ ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಈ ಮೂರನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಏನು ಅಂತಂದ್ರೆ ಮೊದಲಿಗೆ ಕೋಶ ಸಿದ್ಧಾಂತವನ್ನು ಮಂಡಿಸಿದ ವಿಜ್ಞಾನಿಗಳು ಯಾರು ಅಂತ ಕೇಳ್ತಾರೆ, ಜೇಕಬ್ ಸ್ಲೀಡನ್ ಮತ್ತು ಥಿಯೋಡರ್ ಸ್ವಾನ್ ಅಂತಕ್ಕಂಥವ್ರು. ಹಾಗಾದ್ರೆ ಕೋಶ ಸಿದ್ಧಾಂತದ ಹೇಳಿಕೆಗಳು ಪಾಚುಲೇಟ್ಸ್ಗಳು ಯಾವ್ಯಾವು ಅಂತಂದ್ರೆ 3 ಪಾಚುಲೇಟ್ಸ್ಗಳು ಕಂಡು ಬರ್ತವೆ. ಒಂದನೇದ್ದು ಏನು ಅಂತಂದ್ರೆ ಎಲ್ಲಾ ಜೀವಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆ. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಮೇಡಪ್ ಆಫ್ ಸೆಲ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು ಎರಡನೇದು ಯಾವುದು ಅಂತಂದ್ರೆ ಅಸ್ತಿತ್ವದಲ್ಲಿರುವಂತಹ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತವೆ. ನ್ಯೂ ಸೆಲ್ಸ್ ಬಾರ್ನ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್ಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಥರ್ಡ್ ಒನ್ ಯಾವುದು ಅಂತಂದ್ರೆ ಜೀವಿಗಳು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತವೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಕಾಂಪೋಸ್ಡ್ ಅಪ್ ಸಿಂಗಲ್ ಆರ್ ಮೆನಿ ಸೆಲ್ಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಕಾಂಪೋಸ್ಡ್ ಅಪ್ ಮೆನಿ ಸೆಲ್ಸ್, ಸಿಂಗಲ್ ಸೆಲ್ಸ್ನಿಂದ ಆಗಿರ್ಬೋದು ಅಥವಾ ಮೆನಿ ಸೆಲ್ಸ್ಗಳಿಂದ ಆಗಿರ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀವಿ. ರೈಟ್ ರೀ? ಇಷ್ಟು ಏನು ಅಂತಂದ್ರೆ ಥಿಯರಿ ಆಫ್ ಸೆಲ್ ಥಿಯರಿ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ. ಇನ್ನು ನೋಡ್ರಿ, ಇಲ್ಲಿ ಇದೆ ನೋಡ್ರಿ, ಇವೆಲ್ಲವೂ ಕೂಡ ಏನಾಗಿರ್ತಾವಂತಂದ್ರೆ ಏಕಕೋಶೀಯ ಜೀವಿ. ಇವೆಲ್ಲವೂ ಕೂಡ ಏನಾಗಿರ್ತಾವಂತಂದ್ರೆ ಏಕಕೋಶೀಯ ಜೀವಿ. ಇವೆಲ್ಲವೂ ಕೂಡ ಏನಾಗಿರ್ತಾವಂತಂದ್ರೆ ಬಹುಕೋಶೀಯ ಜೀವಿಗಳಾಗಿರ್ತಾವ. ಬಹುಕೋಶೀಯ ಜೀವಿಗಳು, ಏಕಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳು ಅಂತಂದ್ರೆ ಜೀವಿಯ ದೇಹವು ಒಂದೇ ಕೋಶಗಳಿಂದ ಮಾಡಲ್ಪಟ್ಟಿದ್ರೆ ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಆರ್ಗನಿಸಮ್ಸ್ ಮೇಡಪ್ ಆಫ್ ಸಿಂಗಲ್ ಸೆಲ್ ಈಸ್ ಕಾಲ್ಡ್ ಯುನಿಸೆಲ್ಯುಲರ್ ಆರ್ಗನಿಸಮ್ಸ್. ಆರ್ಗನಿಸಮ್ಸ್ ಕಾಂಪೋಸ್ಡ್ ಆಫ್ ಮೆನಿ ಸೆಲ್ಸ್ ಈಸ್ ಕಾಲ್ಡ್ ಮಲ್ಟಿಸೆಲ್ಯುಲರ್ ಆರ್ಗನಿಸಮ್ಸ್. ಭಾಳಷ್ಟು ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ಜೀವಿಗೆ ಏನಂತ ಕರಿತೀವಿ ಅಂತಂದ್ರೆ ಬಹುಕೋಶೀಯ ಜೀವಿ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ರಿ? ಇವೆಲ್ಲವೂ ಕೂಡ ಇಲ್ಲಿ ಮಾನವ ಅಂತ ಹೇಳಿ ನಾನು ಇಲ್ಲಿ ಏನಂತ ಹೇಳಿದ್ದೀನಿ, ಬಹುಕೋಶೀಯ ಜೀವಿ ಒಳಗನ ಮಾನವ ಬರ್ತಾನ, ಪ್ರಾಣಿ ಬರ್ತಾವ, ಸಸ್ಯ ಬರ್ತಾವ. ರೈಟ್ ರೀ? ಸಸ್ಯಗಳು ಬರ್ತಾವ. ಇವೆಲ್ಲವೂ ಕೂಡ ಏನಾಗಿರ್ತಾವ ಅಂತಂದ್ರೆ ಬಹುಕೋಶೀಯ ಜೀವಿಗಳಾಗಿರ್ತವೆ. ನೋಡ್ರಿ, ಸೈಜ್ ಬಗ್ಗೆ ನಮಗೇನು ಅಷ್ಟು ಅವಶ್ಯಕತೆ ಇಲ್ಲರಿ, ನೀವೇನು ತಲೆ ಕೆಡ್ಕೊಬೇಡ್ರಿ. ಅತ್ಯಂತ ದೊಡ್ಡ ಜೀವಕೋಶವನ್ನು ಹೊಂದಿರತಕ್ಕಂಥ ಜೀವಕೋಶ ಯಾವುದು ಅಂತಂದ್ರೆ ಆಸ್ಟ್ರಿಚ್ ಮೊಟ್ಟೆ ಅಂತಕ್ಕಂಥದ್ದನ್ನು ಕರಿತೀವಿ. ಅತ್ಯಂತ ದೊಡ್ಡ ಜೀವಕೋಶವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಆಸ್ಟ್ರಿಚ್ ಮೊಟ್ಟೆ ಅಂತಕ್ಕಂಥದ್ದು. ಇನ್ನು ಅತ್ಯಂತ ಚಿಕ್ಕದಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೈಕೋಸಿಸ್ ಅಂತಕ್ಕಂಥದ್ದನ್ನು ಕರಿತೀವಿ. ಇನ್ನು ಮಾನವ ದೇಹದಲ್ಲಿ ಅತ್ಯಂತ ದೊಡ್ಡದಾದಂಥದ್ದು ಯಾವುದು ಅಂತಂದ್ರೆ ಏನಾಗಿರ್ತದೆ ಅಂತಂದ್ರೆ ನರಕೋಶ ಅನ್ನುವಂಥದ್ದು ಅತ್ಯಂತ ದೊಡ್ಡ ಜೀವಕೋಶ ಆಗಿರ್ತದೆ. ಅದು ಸೈಜ್ ಬಗ್ಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇನ್ ಟೈಪ್ಸ್ ಆಫ್ ಸೆಲ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಕೋಶಗಳ ವಿಧಗಳು ಪ್ರೊಕ್ಯಾರಿಯೋಟ್ ಸೆಲ್ಗಳು, ಯುಕ್ಯಾರಿಯೋಟ್ ಸೆಲ್ಗಳು ಅಂತ ನೋಡ್ತೀವಿ. ಪ್ರೊಕ್ಯಾರಿಯೋಟ್ ಅಂತಂದ್ರೆ ಆದಿಜೀವಿಗಳಲ್ಲಿ ಕಂಡುಬರುವಂಥದ್ದು, ಆದಿಜೀವಿ. ಯುಕ್ಯಾರಿಯೋಟ್ ಅಂತಂದ್ರೆ ನವಜೀವಿಗಳು, ಈಗಿರ್ತಕ್ಕಂಥ ಜೀವಿಗಳು. ಯು ಮೀನ್ಸ್ ನ್ಯೂ ಅಂತ ಅರ್ಥ, ನವಜೀವಿಗಳಲ್ಲಿ ಕಂಡುಬರುವಂಥದ್ದು. ಹಾಗಾದ್ರೆ ಸೆಲ್ಗಳು ಹೆಂಗಿರ್ತಾವ ಏನು ಅನ್ನುವಂಥದ್ದು ಮಾಹಿತಿನ ನಾನು ಕೊಟ್ಬಿಡ್ತೀನಿ, ನೋಡ್ಕೊಂಡ್ಬಿಡ್ರಿ. ನೋಡ್ರಿ, ಇದು ಪ್ರೊಕ್ಯಾರಿಯೋಟ್ದು ಸೆಲ್, ಇದು ಯುಕ್ಯಾರಿಯೋಟ್ದು ಸೆಲ್. ಪ್ರೊಕ್ಯಾರಿಯೋಟ್ ಮತ್ತು ಯುಕ್ಯಾರಿಯೋಟ್ ಒಳಗೆ ಕಾಮನ್ ಆಗಿ ಕಂಡುಬರೋದು ಯಾವುದು ಅಂತಂದ್ರೆ ರೈಬೋಸೋಮ್ಗಳು. ಪ್ರೊಕ್ಯಾರಿಯೋಟ್ ಒಳಗೂ ಕಂಡುಬರ್ತದ, ಯುಕ್ಯಾರಿಯೋಟ್ ಒಳಗೂ ಕಂಡುಬರ್ತದ. ಸೆಲ್ ಮೆಂಬ್ರೇನ್ ಪ್ರೊಕ್ಯಾರಿಯೋಟ್ ಒಳಗೂ ಕಂಡುಬರ್ತದ, ಯುಕ್ಯಾರಿಯೋಟ್ ಒಳಗೂ ಕಂಡುಬರ್ತದ. ಅರ್ಥ ಆಯ್ತ್ರಿ? ಇವೆರಡು ಕಾಮನ್ ಆಗಿ ಕಂಡುಬರ್ತಾವೆ. ಇನ್ನು ಉಳಿದುದು ಹೆಚ್ಚಾನೆಚ್ಚು ಪ್ರೊಕ್ಯಾರಿಯೋಟ್ ಒಳಗಿದ್ದದ್ದು ಯುಕ್ಯಾರಿಯೋಟ್ ಒಳಗಿರಲ್ಲ, ಯುಕ್ಯಾರಿಯೋಟ್ ಒಳಗಿದ್ದದ್ದು ಪ್ರೊಕ್ಯಾರಿಯೋಟ್ ಒಳಗಿರಲ್ಲ. ಅರ್ಥ ಆಗುತ್ತಲ್ರಿ? ಈಗ ನಾನು ಇಲ್ಲೇ ಒಂದು ಉದಾಹರಣೆ ಕೊಡ್ತೀನಿ, ನಾನು ಡೆಫಿನಿಷನ್ ಆಮೇಲೆ ಹೇಳ್ತೀನಿ, ಈಗ ನೋಡ್ಕೊಂಡ್ಬಿಡ್ರಿ. ಇದು ನ್ಯೂಕ್ಲಿಯಸ್ ರೀ, ಇದು ನ್ಯೂಕ್ಲಿಯಸ್ನ ಸುತ್ತಲೂ ಏನದಂತಂದ್ರೆ ನ್ಯೂಕ್ಲಿಯರ್ ಪೊರೆ ಅದ ರೀ, ನ್ಯೂಕ್ಲಿಯರ್ ಮೆಂಬ್ರೇನ್ ಅದ. ಇಲ್ಲಿ ಅದ ನೋಡ್ರಿ, ಅದರ ಭಾಗವನ್ನು ಗುರುತಿಸಿ ನೋಡ್ರಿ. ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲೆಲ್ಲಿ ಅದ ರೀ ಪ್ರೊಕ್ಯಾರಿಯೋಟ್ ಒಳಗೆ? ಇಲ್ರಿ, ಪ್ರೊಕ್ಯಾರಿಯೋಟ್ ಒಳಗೆ ನ್ಯೂಕ್ಲಿಯಸ್ನು ಇಲ್ಲ, ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಈಗ ಸಿಂಪಲ್ ಆಗಿ ಯಾವ ಜೀವಕೋಶದಲ್ಲಿ
ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನ ಕಂಡು ಬರಲ್ಲ ಅಂತ ಜೀವಕೋಶವನ್ನ ಪ್ರೊಕ್ಯಾರಿಯೋಟ್ ಸೆಲ್ ಅಂತ ಕರಿತೀವಿ. ಯಾವ ಜೀವಕೋಶದಲ್ಲಿ ನ್ಯೂಕ್ಲಿಯರ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಕಂಡು ಬರ್ತದ ಅಂತ ಜೀವಕೋಶವನ್ನ ಯೂಕ್ಯಾರಿಯೋಟ್ ಸೆಲ್ ಅಂತ ಕರಿತೀವಿ. ಎಸ್, ವೆರಿ ಸಿಂಪಲ್. ರೈಟ್ ರೀ. ಪ್ರೊಕ್ಯಾರಿಯೋಟ್ ಅಂತಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಕಂಡು ಬರಲ್ಲ, ನ್ಯೂಕ್ಲಿಯಸ್ನು ಕಂಡು ಬರಲ್ಲ. ಯೂಕ್ಯಾರಿಯೋಟ್ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಕಂಡು ಬರ್ತದ ಮತ್ತು ನ್ಯೂಕ್ಲಿಯಸ್ನು ಕಂಡು ಬರ್ತದ. ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನು ಹೊಂದಿರೋದು ಸೆಲ್ ಅನ್ನ ಯೂಕ್ಯಾರಿಯೋಟ್. ಪ್ರೊಕ್ಯಾರಿಯೋಟ್ ಅಂದ್ರೆ ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನು ಹೊಂದಿರಲಾರ್ದನ್ನ ಏನಂತ ಕರಿತೀವಿ ಅಂತಂದ್ರೆ ಪ್ರೊಕ್ಯಾರಿಯೋಟ್ ಅಂತ ಕರಿತೀವಿ. ನೋಡ್ರಿ, ನೆಕ್ಸ್ಟ್ ಬರ್ರಿ. ಸಿಂಪಲ್ ನೋಡ್ರಿ, ಏನಿಲ್ಲ, ನಿಮ್ ಬಹಳಷ್ಟು ಈಜಿ ಇರ್ತದ್ರಿ RRBಗೆ. ನಾವೇ ಸುಮ್ಮನೆ ತಲೆ ಕೆಡ್ಸ್ಕೊಂತೀವಿ. ನೋಡ್ರಿ, ಈ ಭಾಗಕ್ಕೆ ಸೈಟೋಪ್ಲಾಸ್ಮಾ ಅಂತ ಕರಿತೀವಿ, ಕೋಶರಸ ಅಂತ ಕರಿತೀವಿ. ಈ ಭಾಗಕ್ಕೆ ನ್ಯೂಕ್ಲಿಯಸ್ ಕರಿತೀವಿ, ಅದಕ್ಕೆ ಕೋಶ ಕೇಂದ್ರ ಅಂತ ಕರಿತೀವಿ. ಕೋಶ ಕೇಂದ್ರ ಅಂತ ಕರಿತೀವಿ. ಈ ಅತ್ಯಂತ ಹೊರಭಾಗಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ, ಅದಕ್ಕೆ ಕೋಶ ಪೊರೆ ಅಂತ ಕರಿತೀವಿ. ಕೋಶ ಕೇಂದ್ರ, ಕೋಶ ಪೊರೆ, ಕೋಶರಸ ಅನ್ನುವಂಥ 3 ಪಾರ್ಟ್ಗಳನ್ನು ಒಂದು ಸೂಕ್ಷ್ಮ ದರ್ಶಕದ ಮುಖಾಂತರ ಒಂದು ಕೋಶವನ್ನ ಅಬ್ಸರ್ವ್ ಮಾಡಿದಾಗ ಪ್ರಮುಖವಾಗಿ 3 ಭಾಗಗಳನ್ನು ನಾವು ಗುರುತಿಸ್ತೀವಿ. ಆ 3 ಭಾಗಗಳು ಯಾವುವಾಗಿರ್ತಾವಂತಂದ್ರೆ ಒಂದು ಸೈಟೋಪ್ಲಾಸ್ಮಾ, ನ್ಯೂಕ್ಲಿಯಸ್, ಸೆಲ್ ಮೆಂಬ್ರೇನ್. ಕೋಶರಸ, ಕೋಶ ಕೇಂದ್ರ ಮತ್ತು ಕೋಶ ಪೊರೆ ಅನ್ನುವಂಥದ್ದು 3 ಏನಾಗಿರ್ತಾವಂತಂದ್ರೆ ಪಾರ್ಟ್ಸ್ಗಳನ್ನು ಗುರುತಿಸ್ತಾ ಇರ್ತೀವಿ. ಅರ್ಥ ಆಗುತ್ತಲ್ರಿ? ಈ 3 ಪಾರ್ಟ್ಗಳನ್ನು ನಾವು ಒಂದೊಂದಾಗಿ ನೋಡ್ಕೊತ ಹೋಗೋಣ್ರಿ. ಮೊದಲಿಗೆ ಸೆಲ್ ಮೆಂಬ್ರೇನ್ ಅಂತ ನೋಡ್ತೀವಿ. ಸೆಲ್ ಮೆಂಬ್ರೇನ್ ಏನ್ರಿ? ಸೆಲ್ ಮೆಂಬ್ರೇನ್, ಕೋಶ ಪೊರೆ. ಇದು ಫಾಸ್ಫೋಲಿಪಿಡ್ಗಳಿಂದ ಮಾಡಲ್ಪಟ್ಟಿರುತ್ತದೆ. ಫಾಸ್ಫೋಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿರುತ್ತದೆ. ಸೆಲ್ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ ಫಾಸ್ಫೋಲಿಪಿಡ್ ಅಂಡ್ ಪ್ರೋಟೀನ್. ಅರ್ಥ ಆಗುತ್ತಲ್ರಿ? ಸೆಲ್ ಮೆಂಬ್ರೇನ್ ಯಾವುದರಿಂದ ಮಾಡಲ್ಪಟ್ಟಿರ್ತದೆ ಅಂತಂದ್ರೆ ಒಂದು ಜೀವಕೋಶದ ಅತ್ಯಂತ ಹೊರಭಾಗವನ್ನ ಕೋಶಪೊರೆ ಎನ್ನುವರು. ಈ ಕೋಶಪೊರೆಯು ಫಾಸ್ಫೋಲಿಪಿಡ್ ಮತ್ತು ಪ್ರೋಟೀನುಗಳಿಂದ ಮಾಡಲ್ಪಟ್ಟಿರುತ್ತದೆ. ಅರ್ಥ ಆಗುತ್ತಲ್ರಿ? ಇನ್ನು ಈ ಕೋಶ ಪೊರೆ ಅನ್ನ ನಾವೇನಂತ ಕರಿಬಹುದು ಅಂತಂದ್ರ ಅರೆಪಾರಗಮ್ಯ ಪೊರೆ ಅಂತ ಕರಿತೀವಿ. ಅರೆಪಾರಗಮ್ಯ ಪೊರೆ ಅಂತ ಕರಿತೀವಿ. ಅರೆಪಾರಗಮ್ಯ ಪೊರೆ, ಇನ್ ಇಂಗ್ಲಿಷ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಅರ್ಥ ಆಗುತ್ತಲ್ರಿ? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಕೋಶ ಅರೆಪಾರಗಮ್ಯ ಪೊರೆವನ್ನ ಏನಂತ ಕರಿತೀವಿ ಅಂತಂದ್ರೆ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಇದರ ಕೆಲಸ ಏನು ಅಂತಂದ್ರೆ, ಇದರ ಫಂಕ್ಷನ್ ಏನು ಅಂತಂದ್ರೆ, ಇದರ ಫಂಕ್ಷನ್ ಕೋಶದ ಒಳಗೆ ಮತ್ತು ಹೊರಗೆ, ಕೋಶದ ಒಳಗೆ ಮತ್ತು ಹೊರಗೆ ನಿರ್ದಿಷ್ಟ ಗಾತ್ರದ ಕಣಗಳನ್ನ ಹೋಗುವಂತೆ ಮತ್ತು ಒಳಗೆ ತರುವಂತ ಕೆಲಸ ಮಾಡ್ತದೆ. ನಿರ್ದಿಷ್ಟ ಗಾತ್ರದ ಕಣಗಳಿಗೆ ಮಾತ್ರ ಏನ್ ಮಾಡ್ತದೆ ಅಂತಂದ್ರೆ ಅವಕಾಶವನ್ನ ಕಲ್ಪಿಸಿಕೊಡ್ತದೆ. ಯಾವುದು ಅಂತಂದ್ರೆ ಈ ಸೆಲ್ ಮೆಂಬ್ರೇನ್ ಅಂತಕ್ಕಂಥದ್ದು ಅವಕಾಶವನ್ನ ಕಲ್ಪಿಸ್ತದೆ. ಈಗ ನೋಡ್ರಿ, ಈ ಕೋಶ ಪೊರೆಯ ಮೂಲಕ ಘನರೂಪದ ಆಹಾರವನ್ನ ಸಾಲಿಡ್ ಫಾರ್ಮ್ ಒಳಗಿರ್ತಕ್ಕಂಥ ವಸ್ತುವನ್ನ, ಘನರೂಪದ ಆಹಾರವನ್ನ ಒಳಗೆ ತೆಗೆದುಕೊಂತಿತ್ತು ಅಂತಂದ್ರ ಅದಕ್ಕೇನಂತ ಕರಿತಾರ್ರಿ ಅಂತಂದ್ರ
ಪ್ಯಾಗೋಸೈಟೋಸಿಸ್ ಅಂತ ಕರೀತಾರೆ ನೋಡ್ರಿ. ಏನಂತ ಕರೀತಾರೆ? ಪ್ಯಾಗೋಸೈಟೋಸಿಸ್. ಯಾವ ಸಿಸ್ ರೀ? ಪ್ಯಾಗೋಸೈಟೋಸಿಸ್. ಕೋಶದ ಒಳಗೆ ಘನರೂಪದ ಆಹಾರವನ್ನ ಕೋಶ ಪೊರೆಯ ಮೂಲಕ ಹೊರ ತೆಗೆದುಕೊಳ್ಳೋದನ್ನ ಏನಂತ ಕರಿತೀವಿ ಅಂತಂದ್ರ ಪ್ಯಾಗೋಸೈಟೋಸಿಸ್ ಎನ್ನುವರು. ಅರ್ಥ ಆಗುತ್ತಲ್ರಿ? ಪ್ಯಾಗೋಸೈಟೋಸಿಸ್ ಅಂತಂದ್ರೆ ಘನರೂಪದ ಆಹಾರವನ್ನ ಕೋಶ ಪೊರೆಯ ಮೂಲಕ ಕೋಶದೊಳಗೆ ಹೋಗೋದನ್ನ ಏನಂತ ಕರಿತೀವಿ ಅಂತಂದ್ರ ಪ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಇನ್ನ ಎರಡನೇದ್ರಿ ಪಿನೋಸೈಟೋಸಿಸ್ ಅಂತ ಬರ್ತದ್ರಿ. ಸರ್ ಇದು ಕನ್ನಡದಾಗನು ಅದ ರೀ. ಪಿನೋಸೈಟೋಸಿಸ್ ಅಂತಂದ್ರ ದ್ರವರೂಪದ ವಸ್ತು ಕೋಶದ ಒಳಗೆ ಯಾವುದ್ರ ಮೂಲಕ? ಕೋಶ ಪೊರೆಯ ಮೂಲಕ ವರ್ಗಾವಣೆ ಆಗೋದನ್ನ ಏನಂತ ಕರಿತೀವಿ ಅಂತಂದ್ರೆ ಪಿನೋಸೈಟೋಸಿಸ್ ಅಂತ ಕರಿತೀವಿ. ದ್ರವರೂಪದ ವಸ್ತು ಕೋಶದ ಒಳಗೆ ಕೋಶ ಪೊರೆ ಮೂಲಕ ವರ್ಗಾವಣೆ ಆಗೋದನ್ನ ಏನಂತ ಕರಿತೀವಿ ಅಂತಂದ್ರ ಟ್ರಾನ್ಸ್ಫರ್ ಆಗೋದನ್ನ ಏನಂತ ಕರಿತೀವಿ? ಪಿನೋಸೈಟೋಸಿಸ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ಇನ್ನು ಆಸ್ಮೋಸಿಸ್ ಅಂತ ನೋಡ್ತೀವಿ. ಆಸ್ಮೋಸಿಸ್ ಅದಕ್ಕ ಅಭಿಸರಣೆ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಅಭಿಸರಣೆ ಅಂತ ಕರಿತೀವಿ. ಏನ್ರಿ ಅಭಿಸರಣೆ ಅಂತಂದ್ರ ನೀರಿನ ಅಣುಗಳು ಹೆಚ್ಚಿನ ಸಾಂದ್ರತೆಯಿಂದ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಕೋಶ ಪೊರೆಯ ಮೂಲಕ ಅಥವಾ ಸೆಮಿಪರ್ಮಿಯಬಲ್ ಮೆಂಬ್ರೇನ್ ಮೂಲಕ ಸಾಗಾಣಿಕೆ ಆಗೋದನ್ನ ಏನಂತ ಕರಿತೀವಿ ಅಂತಂದ್ರ ಆಸ್ಮೋಸಿಸ್ ಅಂತಕ್ಕಂಥದ್ದನ್ನ ಕರಿತೀವಿ. ಅಭಿಸರಣೆ ಎಂದರೆ ನೀರಿನ ಅಣುಗಳು ಹೆಚ್ಚಿನ ಹೈ ಕಾನ್ಸಂಟ್ರೇಷನ್ ಟು ಲೋ ಕಾನ್ಸಂಟ್ರೇಷನ್ಗೆ ಏನಾಗ್ತದೆ ಅಂತಂದ್ರೆ ಟ್ರಾನ್ಸ್ಫರ್ ಆಗೋದನ್ನ ವರ್ಗಾವಣೆ ಆಗೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಸಾಗಾಣಿಕೆ ಆಗೋದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಅಭಿಸರಣೆ ಅನ್ನುವಂಥದ್ದನ್ನ ಕರಿತೀವಿ. ಅಭಿಸರಣೆ ಅನ್ನುವಂಥದ್ದನ್ನ ನೋಡ್ತೀವಿ. ಹಾಗಾದ್ರೆ ವಿಸರಣೆ ಅಂತಂತ ಬರ್ತದ್ರಿ. ಏನ್ರಿ ವಿಸರಣೆ ಅನ್ನುವಂಥದ್ದು? ವಿಸರಣೆ ಅಂತಂದ್ರೆ ಏನು ನೋಡ್ರಿ. ವಿಸರಣೆ ಏನ್ರಿ? ವಿಸರಣೆ ಅಂತಂದ್ರೆ ವಸ್ತುವಿನ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುವುದನ್ನ ಏನಂತ ಕರಿತೀವಿ ಅಂತಂದ್ರೆ ಚಲಿಸುವುದನ್ನ ಡಿಫ್ಯೂಷನ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಅಗರಬತ್ತಿ ಹಚ್ಚಿರ್ತೀವ್ರಿ, ಇಲ್ಲಿ ಭಾಳ ಹೊಗೆ ಇರ್ತದ,
ಸ್ವಲ್ಪ ಟೈಮ್ ಆದಮೇಲೆ ಮನೆ ತುಂಬ ಎಲ್ಲಾನು ಸ್ಪ್ರೆಡ್ ಆಗಿರ್ತದೆ. ಇಲ್ಲಿ ಮತ್ತೆ ಹೊಗೆ ಕಡಿಮೆ ಆಗಿರ್ತದೆ, ಮನೆ ತುಂಬ ಸ್ಪ್ರೆಡ್ ಆಗಿರ್ತದೆ. ಇದು ಡಿಫ್ಯೂಷನ್ ವಿಸರಣೆ ಅಂತಕ್ಕಂಥದ್ದನ್ನು ಆಗಿರುತ್ತೆ ಈ ಥರ. ರೈಟ್ ರೀ? ಎಸ್, ಇದ್ರ ಬಗ್ಗೆ ಮತ್ತೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಫಿಸಿಕ್ಸ್ ಒಳಗೆ. ನೋಡೋಣ, ನಾನೇ ಅದಕ್ಕೆ ಬತ್ತು ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಅಂತ. ಈಗ ಸಿಂಪಲ್ ಆಗಿ ವಸ್ತುವಿನ ಕಣಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸೋದು ಏನಂತ ಕರಿಬೇಕು ಅಂತಂದ್ರೆ ವಿಸರಣೆ ಅಂತ ಕರಿತೀವಿ. ನೀರಿನ ಅಣುಗಳು ಹೆಚ್ಚಿನ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸೋದನ್ನ ಆಸ್ಮೋಸಿಸ್ ಅಂತ ಕರಿತೀವಿ. ಪಿನೋಸೈಟೋಸಿಸ್ ಅಂತಂದ್ರೆ ದ್ರವರೂಪದ ವಸ್ತು ಕೋಶ ಪೊರೆಯ ಮೂಲಕ ಒಳಗೆ ಬರೋದನ್ನ ಕೋಶ ಪೊರೆಯ ಮೂಲಕ ಒಳಗೆ ಚಲಿಸೋದನ್ನ ಏನಂತ ಕರಿತೀವಿ ಅಂತಂದ್ರೆ ಪಿನೋಸೈಟೋಸಿಸ್ ಅಂತ ಕರಿತೀವಿ. ಘನರೂಪದ ವಸ್ತು ಕೋಶ ಪೊರೆಯ ಮೂಲಕ ಒಳಗೆ ಕೋಶದೊಳಗೆ ಚಲಿಸೋದನ್ನ ಏನಂತ ಕರಿತೀವಿ ಅಂತಂದ್ರೆ ಪ್ಯಾಗೋಸೈಟೋಸಿಸ್ ಅಂತ ಕರಿತೀವಿ. ಇಷ್ಟು 4 ಅಂಶಗಳು ಯಾವುದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಾವ ಅಂತಂದ್ರೆ ಈ ಕೋಶ ಪೊರೆ ಅನ್ನುವಂಥದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಾವ್ರಿ. ಯಾವುದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಾವ್ರಿ? ಕೋಶ ಪೊರೆ ಅಂತಕ್ಕಂಥದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರ್ತಾವ. ಇನ್ನು ನೆಕ್ಸ್ಟ್ ರೀ, ಕೋಶ ರಸ ಅಂತಕ್ಕಂಥದ್ದನ್ನ ನೋಡ್ತೀವಿ. ಕೋಶ ರಸಕ್ಕೆ ಏನಂತ ಕರಿತೀವಿ? ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಏನಂತ ಕರಿತೀವಿ? ಸೈಟೋಪ್ಲಾಸ್ಮಾ ಅಂತ ಕರಿತೀವಿ. ಇದು 65ರಿಂದ 80% ಏನಾಗಿರ್ತದೆ ಅಂತಂದ್ರೆ ನೀರಿನಿಂದ ಕೂಡಿರ್ತದೆ. ಏನಾಗಿರ್ತದೆ ರೀ? ನೀರಿನಿಂದ ಕೂಡಿರ್ತದೆ, ನೀರನ್ನು ಒಳಗೊಂಡಿರ್ತದೆ. ಉಳಿದಿದ್ದು ಪ್ರೋಟೀನ್ಗಳಿಂದ ಆಗಿರ್ತದೆ, ಲಿಪಿಡ್ಗಳಿಂದ ಕೂಡಿರ್ತದೆ, ಕಾರ್ಬೋಹೈಡ್ರೇಟ್ಗಳಿಂದ ಕೂಡಿರ್ತದೆ. ಯಾವುದು ಅಂತಂದ್ರೆ ಕೋಶ ರಸ ಅಂತಕ್ಕಂಥದ್ದು. ಇದಕ್ಕೆ ಜೀವರಸ ಅಂತಲೂ ಕರೀತಾರೆ. ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ಜೀವರಸ ಅಂತಲೂ ಕರಿತೀವಿ. ಜೀವರಸ ಅನ್ನುವಂಥದ್ದು ಕರಿತೀವಿ. ಇದು ಜೀವಕೋಶ ಅನ್ಕೊಂಡ್ರಿ ಅಂತಂದ್ರೆ ಇಲ್ಲಿ ಸುತ್ತಲೂ ಇರ್ತದಲ್ರಿ, ಈ ರಸವನ್ನ ಏನಂತ ಕರಿತೀವಿ ಅಂತಂದ್ರೆ ಕೋಶ ರಸ ಅಂತ ಕರಿತೀವಿ. ಇದನ್ನ ಜೀವರಸ ಅಂತಕ್ಕಂಥದ್ದನ್ನು ಕೂಡ ಕರಿತೀವಿ. ಇಷ್ಟು ಏನು ಅಂತಂದ್ರೆ ಈ ಜೀವಕೋಶದ ಬಗ್ಗೆ ಇರತಕ್ಕಂಥ ಕೋಶ ರಸಕ್ಕೆ ಹೋಗಿರಿ. ಇನ್ನು ಒಳಗೆ ಎಲ್ಲಿ ಹೋಗಬೇಕು ಅಂತಂದ್ರೆ ನ್ಯೂಕ್ಲಿಯಸ್ ಹೋಗಬೇಕು. ನ್ಯೂಕ್ಲಿಯಸ್ ಬಗ್ಗೆ ಮುಂದಿನ ಕ್ಲಾಸ್ ಒಳಗೆ ನಾನು ಹೇಳ್ತೀನಿ. ಆಲ್ರೆಡಿ ನಾನು ನ್ಯೂಕ್ಲಿಯಸ್ ಕಂಡು ಹಿಡಿದವ್ರು ಯಾರು, ನ್ಯೂಕ್ಲಿಯಸ್ ಒಳಗಿರ್ತಕ್ಕಂಥ ರಸವನ್ನು ನ್ಯೂಕ್ಲಿಯೋಪ್ಲಾಸ್ಮಾ ಅಂತ ಕರೀತಾರೆ. ಇವುಗಳ ಬಗ್ಗೆ ಮಾಹಿತಿನ ಕೊಟ್ಟೀನಿ. ಅದನ್ನು ಮುಂದಿನ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡೋಣಂತ. ತಮ್ಮೆಲ್ರಿಗೂ ಕೂಡ ಏನು ಅಂತಂದ್ರೆ ಧನ್ಯವಾದಗಳನ್ನು ಹೇಳುತ್ತಾ, ರೈಟ್ರೆ ಇಲ್ಲಿ ತನಕ ಏನು ಅಂತಂದ್ರೆ ಈ ಜೀವಕೋಶ ಅನ್ನುವಂಥ ಕಾನ್ಸೆಪ್ಟನ್ನು ನೀಟಾಗಿ ಅರ್ಥ ಮಾಡಿದ್ದೀನಿ. ಇಷ್ಟು ಓದ್ಕೊಂಬಿಡ್ರಿ. RRB ಓದುವಂಥವ್ರಿಗೆ ಇಷ್ಟನ್ನು ನೋಡ್ಕೊತ ಹೋಗ್ಬಿಡ್ರಿ. ನೀವು ಭಾಳ 1 ಮಾರ್ಕ್ಸ್ ಮಿಸ್ ಆಗಲ್ಲ. ಜಸ್ಟ್ ಹೈಲೈಟೆಡ್ ಪಾಯಿಂಟ್ಗಳನ್ನು ನೋಡಿದ್ರಿ ಅಂತಂದ್ರೆ ಸಾಕು. ಓನ್ಲಿ 10th ಬೇಸ್ ಅದ. ನಾವು ಹೆಚ್ಚು ಕಡಿಮೆ PUC ಲೆವೆಲ್ಲು ಕೂಡ ನಾನು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಅಷ್ಟು ಪ್ರಶ್ನೆ ಡೀಪ್ ಕೇಳಲ್ಲ. ಡಿ ಗ್ರೂಪಿಗೆ ನೀಟಾಗಿ ನೋಡ್ಕೊಂಡ್ಬಿಟ್ರೆ ಸಾಕು ಅಂತ ಅನ್ಕೊತೀನಿ. ಇಷ್ಟನ್ನು ಮತ್ತೆ ನಂದು ಫೈನಲ್ ರಿಕ್ವೆಸ್ಟ್ ಏನು ಅಂತಂದ್ರೆ ನಮ್ಮ ಚಾನಲನ್ನು ಬೆಳೆಸೋದು ನಿಮ್ಮ ಕೈಯಲ್ಲಿದೆ. ನೀವು ನಿಮ್ಮ ಕಡೆದು ಏನಾದರೂ ಸಾಧ್ಯ ಇದ್ದರೆ ಅಂತಂದ್ರೆ ಪ್ರತಿಯೊಬ್ಬರು 2-3 ಜನಕ್ಕೆ ಏನು ಮಾಡಿರಿ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಸ್ರಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಮತ್ತೆ ನಮಗೆ ಏನಂತಂದ್ರೆ ಏನು ಪಾಠ ಮಾಡೋದಕ್ಕೆ ಒಂಥರ ಸ್ಪಿರಿಟ್ ಅಂತಾರಲ್ರಿ, ಶಕ್ತಿ, ಎನರ್ಜಿ ಬರುತ್ತೆ ಅಂತಕ್ಕಂಥದ್ದನ್ನು ಹೇಳುತ್ತಾ ಭಾಳಷ್ಟು ಜನಕ್ಕೆ ಈ ಕ್ಲಾಸನ್ನು ಏನಲ್ಲಿ ಅಂತಂದ್ರೆ ರೀಚ್ ಆಗಲಿ ಅಂತಕ್ಕಂಥದ್ದನ್ನು ಹೇಳುತ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.